ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ, ಟೈಮ್ 6 ಗಂಟೆ ಆಯಿತು. ನಮ್ಮ ಶ್ರೇಯು ಎದ್ದಿದ್ದಾನೆ ಬೇಗನೆ. ಮಮ್ಮಿ ಹೊರಗಡೆ ಹೋಗೋಣ ಬಾ ಅಂತಂದ ಬೆಳಿಗ್ಗೆನೆ. ಸರಿ ಆಯಿತು ಬಾ ಅಂತೇಳಿ ಕರ್ಕೊಬಂದೆ ಹೊರಗಡೆ. ಇನ್ನೂ ಸ್ವಲ್ಪ ಕತ್ಲಿತ್ತು. ಫುಲ್ಲು ಚಳಿ. ನಮ್ಮ ಮನೆ ಹತ್ರ ಸ್ವಲ್ಪ ಗಾಳಿ ಬೀಸೋದು ಜಾಸ್ತಿನೇ. ಫುಲ್ ಚಳಿ ಆಗ್ತಾಯಿತ್ತು. ಒಳ್ಳೆ ಫ್ರಿಜ್ಜಲ್ಲಿ ಹೋಗಿ ಬಂದಂಗೆ ಆಯ್ತಪ್ಪ, ಅಷ್ಟು ಚಳಿ ಅನಿಸ್ತಾಯಿತ್ತು. ಇನ್ನು ನನ್ನ ಮಗನಿಗೆ ಸ್ಕೂಲಿಗೆ ಲಂಚ್ ಬಾಕ್ಸು ಮತ್ತು ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಬೇಕಲ್ಲ. ಇವತ್ತು ಚಪಾತಿ ಮಾಡೋಣ ಅಂತೇಳಿ ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಕಳ್ಸೋಣ ಅಂತ ಇದ್ದೀನಿ. ಪಟ ಅಂತ ಚಪಾತಿ ಮಾಡಿಕೊಂಡು ಆಲ್ರೆಡಿ ಅದರೊಳಗಡೆ ಇವಾಗ ಚಪಾತಿ ರೋಲ್ ಮಾಡಿಕೊಡು ಅಂತ ಹೇಳ್ದೆ. ಅದಕ್ಕೆ ಪಲ್ಯ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಚಪಾತಿ ಒಳಗಡೆ ಹಾಕೋದಕ್ಕೆಲ್ಲ. ಚಪಾತಿ ಆದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಬೇರೆ ರೈಸು ಇಡ್ಲಿ ಈ ಥರ ಎಲ್ಲ ಆದರೆ ಅವನಿಗೆ ಇಷ್ಟ ಆಗಲ್ಲ, ಅಷ್ಟೊಂದು ತಿನ್ಕೊಂಬರಲ್ಲ. ಪಲಾವ್ ಅಂತೂ ಫಸ್ಟಿಗೆಲ್ಲ ಪಲಾವ್ ಮಾಡಿದ್ರೆ ಚೆನ್ನಾಗಿ ತಿನ್ಕೊಂಬರೋನು. ಇವಾಗ ಪಲಾವ್ ಅಂದ್ರೂ ಬೇಡ ಅಂತ ಹೇಳ್ತಾನೆ. ಇವಾಗ ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಕಟ್ ಮಾಡಿ ಹಾಕಿದ್ದೀನಿ. ಆ್ಯಪಲ್ ಮತ್ತು ಪೊಮೊಗ್ರನೇಟು ಹಾಕಿದ್ದೀನಿ. ಬಿಸ್ಕತ್ ಚೆನ್ನಾಗಿದೆ ಮಮ್ಮಿ, 2 ಬಿಸ್ಕತ್ ಕಳಿಸು ಅಂತ ಹೇಳ್ದೆ. ಅದಕ್ಕೆ ಬಿಸ್ಕತ್ ಕೂಡ ಹಾಕಿದ್ದೀನಿ. ಅದ್ರ ಜೊತೆಗೆ ಚಪಾತಿ ರೋಲ್ ಹಾಕಿದೆ. ಆಮೇಲೆ ಚಕ್ಲಿ ತಂದಿರೋದಿತ್ತು ಅವನಿಗೆ. ಈ ಥರ ಟೊಮೊಟೊ ಚಕ್ಲಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಇದನ್ನು ಸ್ವಲ್ಪ ಹಾಕಿ ಕಳಿಸ್ತಾ ಇದ್ದೀನಿ. ಶ್ರೇಯುಗೆ ಸ್ಪೋರ್ಟ್ಸ್ಗೆ ಕ್ಯಾಪ್ ಬೇಕು ಮಮ್ಮಿ ಅಂತ ಹೇಳ್ತಾ ಇದ್ದ. ಸ್ಪೋರ್ಟ್ಸ್ ಪ್ರಾಕ್ಟೀಸ್ ನಡೀತಾ ಇದೆ. ಅದಕ್ಕೆ ಲಾಸ್ಟ್ ಇಯರ್ ತಂದಿರೋದೇ ಇತ್ತು. ಅದಕ್ಕೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡ್ತೀಯ, ಅದನ್ನೇ ತಗೊಂಡೋಗು ಅಂತೇಳಿ ವಾಶ್ ಮಾಡಿ ಇಟ್ಟಿದ್ದೀನಿ. ಅದನ್ನೇ ಹಾಕಿ ನೋಡ್ತಾ ಇದ್ದಾನೆ. ಬ್ಯಾಗ್ ತಗೋ, ಬ್ಯಾಗ್ ಏನು ಭಾರ ಇಲ್ಲ, ತಗೋ. ನಿನ್ನೆ ಸ್ವೆಟರ್ ಹಾಕ್ಕೊಂಡೋಗು ಅಂದರೆ ಹಾಕ್ಕೊಂಡೋಗಿರಲಿಲ್ಲ, ಇವತ್ತು ಹಾಕ್ಕೊಂಡೋಗಿದ್ದಾನೆ. ಚಳಿ ಇದೆ ಸಿಕ್ಕಾಪಟ್ಟೆ. ನೋಡಿ ಇನ್ನೂ ಸೂರ್ಯ ಇವಾಗ ತಾನೇ ಜಸ್ಟ್ ಮುಖ ಮಾಡಿದ್ದಾನೆ. ಬರಲೋ ಬಿಡ್ಲೋ ಅಂತ ಇದ್ದಾರೆ. ನಿನ್ನೆ ಅಂತೂ ಸ್ವಲ್ಪನೂ ಬಿಸಿಲು ಅಂತಲೇ ಬಂದಿಲ್ಲ. ಇದೇ ಥರ ಇತ್ತು ಇಡೀ ದಿನ ಫುಲ್ ವಾತಾವರಣ. ಇವತ್ತಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಶ್ರೇಯಸ್ ರೆಡಿಯಾಗಿದ್ದಾನೆ. ವ್ಯಾನ್ ಬಂದಿಲ್ಲ, ಇನ್ನೂ ಬರೋ ಟೈಮ್ ಆಯಿತು, ಹೊರಡ್ಬೇಕು ಇವಾಗ. ಬಾಯ್ ಮಾಡು ಶ್ರೇಯ. ಬಾಯ್. ಶ್ರೇಯನ ವ್ಯಾನ್ಗೆ ಹತ್ಸ್ಬಿಟ್ಟು ಬಂದೆ. ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಅವಳು ಎದ್ದೇಳೋದ್ರೊಳಗೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ನೆಲ ಒರೆಸ್ಕೊಂಡ್ಬಿಡ್ತೀನಿ ಅವಳು ಎದ್ದೇಳೋದ್ರೊಳಗಡೆ. ಆಮೇಲೆ ಓಡಾಡ್ತಾಳೆ. ಚಳಿ ಬೇರೆ ಮತ್ತು ಕೋಲ್ಡೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ವಲ್ಪ ದಿನದಲ್ಲಿ ಒಂದು 2 ವೀಕ್ಸ್ ಆಯ್ತೇನೋ ಅವಳಿಗೆ ಕೋಲ್ಡ್ ಆಗಿತ್ತು. ಇವಾಗ ತಾನೇ ವಾಸಿಯಾಗಿದೆ. ಈ ದಿನದಲ್ಲಿ ಮಕ್ಕಳಿಗೆಲ್ಲ ಕೋಲ್ಡ್ ಆಗಿಬಿಟ್ರೆ ತುಂಬ ದಿನ ಹಿಡಿಯುತ್ತೆ ವಾಸಿ ಆಗೋದಕ್ಕೆ. ನಮ್ಮ ಶ್ರೇಯು ಸ್ಕೂಲ್ಗೆಲ್ಲ ಹೋಗ್ತಾನಲ್ಲ, ಅಲ್ಲೆಲ್ಲಾದರೂ ಮಕ್ಕಳಿಗೆಲ್ಲ ಕೋಲ್ಡ್ ಇದ್ದರೆ ಸ್ವಲ್ಪ ಬೇಗ ಹರಡುತ್ತೆ. ಅವನಿಗೆ ಕೋಲ್ಡು ಜ್ವರ ಎಲ್ಲ ಸ್ಟಾರ್ಟ್ ಆಯಿತು ಅಂದರೆ ನನ್ನ ಮಗಳಿಗೂ ಶುರು ಆಗುತ್ತೆ. ಅದಕ್ಕೆ ಸ್ವಲ್ಪ ಕಾಳಜಿಯಿಂದನೇ ಇರಬೇಕು ಈ ಟೈಮಲ್ಲಿ. ಅದಕ್ಕೆ ನನ್ನ ಮಗಳಿಗೆ ಕಿವಿಗೆಲ್ಲ ಪ್ಯಾಕ್ ಮಾಡಿನೇ ಇರ್ತೀನಿ. ಸ್ವಲ್ಪ ಗಾಳಿಯಿಂದನೂ ಜಾಸ್ತಿಯಾಗಿ ಕೋಲ್ಡ್ ಆಗುತ್ತಲ್ಲ. ಮನೆ ಒಳಗಡೆ ಇರ್ತಾಳೆ, ಆದರೂ ಕೂಡ ಸ್ವಲ್ಪ ಚಳಿ ಇರೋದ್ರಿಂದ ಕಿವಿಗೆಲ್ಲ ಕಟ್ಬಿಟ್ಟೇ ಇರ್ತೀನಿ. ಆದರೂ ಎಳೆದು ಹಾಕ್ಕೊತಾಳೆ. ವಿಹಾನ ಇನ್ನೂ ಎದ್ದಿರಲಿಲ್ಲ, ಮಲ್ಕೊಂಡೇ ಇದ್ಲು. ಅವಳು ಎದ್ದೇಳೋ ಅಷ್ಟೊತ್ತಿಗೆ ನೆಲ ಒರೆಸ್ಕೊಂಡ್ಬಿಡೋಣ, ಆಮೇಲೆ ಇಲ್ಲೆಲ್ಲ ಓಡಾಡ್ತಾಳಲ್ಲ. ಚಳಿ ಬೇರೆ ಇದೆ, ಮತ್ತೇನಾದ್ರು ಕೋಲ್ಡ್ ಆಗಿಬಿಟ್ರೆ ಅಂತೇಳಿ ಒರೆಸ್ತಾ ಇದ್ದೆ ನೆಲ ಎಲ್ಲ. ಅಷ್ಟೊತ್ತಿಗಾಗಲೇ ಎದ್ದುಬಿಟ್ಲು. ಅಲ್ಲಿ ನಮ್ಮನೆ ಪಕ್ಕದ ರೋಡಲ್ಲಿ ಯಾರೋ ತೀರ್ಕೊಂಡಿದ್ದಾರೆ, ತಮಟೆ ಬಿಡ್ತಾ ಇದ್ದಾರೆ. ಅದ್ರ ಸೌಂಡಿಗೆಲ್ಲ ಎದ್ಬಿಟ್ಲು. ಹಾಯ್ ಮಾಡು ಬೇಬಿ, ಹಾಯ್ ಮಾಡು. ನೋಡಿಲ್ಲ. ಹಾಯ್ ಮಾಡು. ಹಾಯ್ ಮಾಡಲ್ಲ. ಮಾಡ್ತೀಯಾ? ಮಾಡು ಮತ್ತೆ, ಮಾಡು. ಹಾಯ್ ಮಾಡು. ಇಲ್ಲೇ ಹಿಂಗಂದ್ರೆ ಹಾಯ್ ಹಾಯ್ ಹೇಳ. ಹಾಯ್. ಪುಟ್ಟು ಮಗಳು ಫ್ಯಾನ್ ಹಾಕಿದ್ದೀನಿ, ಆಫ್ ಮಾಡಬೇಕು. ಚಳಿ ಪುಟ್ಟು ಮಗಳಿಗೆ ಚಳಿ ಅಲ್ಲ ಮಗಳೇ. ಚಳಿ ಇತ್ತ ನಿಮಗೆ? ಚಳಿ ನನಗೆ. ಇವಾಗ ಅವಳನ್ನ ಸೋಫಾ ಮೇಲೆ ಬಿಟ್ಬಿಟ್ಟು 1-2 ನಿಮಿಷ ಕೂತ್ಕೊಳ್ತಾಳೆ ಅಂತ ಏನು ಅಂತ ನೋಡಬೇಕು. ಪಟ ಸ್ವಲ್ಪ ನೆಲ ಒರೆಸೋದಿದೆ, ಇವಾಗ ಟೈಮ್ 10:30 ಆಯಿತು. ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ವಾಶ್ ಮಾಡಿಟ್ಟಿದ್ದೆ, ಅದನ್ನು ಒರೆಸ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಪಲ್ಯ ಮಾಡಿಬಿಟ್ಟು ರಸಮ್ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ತಿಂಡಿ ಎಲ್ಲ ತಿಂದಿದ್ದಾಯಿತು.
ಶ್ರೇಯಿಗೆ ಚಪಾತಿ ಮಾಡಿದ್ದೆ, ಅದನ್ನೇ ನಾನು ಕೂಡ ತಿಂದೆ. ನನ್ನ ಮಗಳು ಬೆಳಗ್ಗೆ ತಿಂಡಿ ತಿನ್ನಲ್ಲ, ಬರೀ ಹಾಲಷ್ಟೇ ಕುಡಿತಾಳೆ. ಹಾಲಿಂದಿದ್ರೆ ಆಯಿತು. ತಿಂಡಿ ತಿನ್ಸೋಕೆ ಹೋದರೆ ಏನು ಮಾಡಿದ್ರು ಬೇಡ ಅಂತಾಳೆ. ಅದೇ ರೂಢಿ ಆಗೋಯ್ತು. ಇನ್ನು ಮುಂದೇನೂ ಅದೇ ರೂಢಿ ಆಗುತ್ತೆ ಏನೋ ಗೊತ್ತಿಲ್ಲ. ಎಷ್ಟು ಟ್ರೈ ಮಾಡಿದ್ರು ಬೆಳಗ್ಗೆ ಮಾತ್ರ ತಿನ್ನಲ್ಲ ಅವಳು. ಒಂದು ಟೈಮ್ ಬೆಳಗ್ಗೆ ತಿಂದ್ಲು ಅಂತಂದರೆ ಮಧ್ಯಾಹ್ನಕ್ಕೆ ತಿನ್ನೋದೇ ಇಲ್ಲ, ಬರೀ ಹಾಲಷ್ಟೇ ಕುಡಿತಾಳೆ. ಅದಕ್ಕೆ ಇವಾಗ ಹಾಲು ಕುಡಿದು ಮಲಗಿದ್ದಾಳೆ. ಅಷ್ಟರೊಳಗಡೆ ಪಲ್ಯ ಮಾಡೋಣ ಅಂತ. ಈ ತರಕಾರಿ ಎಲ್ಲ ಹೆಚ್ಕೊಳ್ತಾ ಕೂತ್ರೆ ಅವಳು ಬರ್ತಾಳೆ. ಅವಳು ಬಂದು ಮನೆ ತುಂಬ ಬಿಸಾಡ್ತಾಳೆ. ಅದಕ್ಕೆ ಅವಳು ಮಲಗಿದಾಗಲೇ ಈ ಥರ ಕೆಲಸ ಮಾಡ್ಕೊಳ್ತೀನಿ. ಇನ್ನು ಸ್ವಲ್ಪ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ನಮ್ಮ ಮನೆಯವರು ಬೇರೆ ಒಂದು ಕೆಲಸದ ಮೇಲೆ ತಿರುಗಾಟಕ್ಕೆ ಅಂತೇಳಿ ಹೊರಗಡೆ ಹೋಗಿದ್ರು. 2 ಡೇಸ್ ಆಯಿತು. ಹಾಗೆ ಅಲ್ಲಿಂದ ಊರಿಗೆ ಹತ್ತಿರ ಆಗುತ್ತೆ. ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಊರಿಗೆ ಹೋಗಿದ್ದಾರೆ. ಇವತ್ತು ಹೊರಡ್ತಾರೆ, ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಹೊರಡ್ತಾರೆ. ಅದಕ್ಕೆ ನಾನು ಒಬ್ಬಳೇ ಅಲ್ವಾ ಊಟಕ್ಕೆ, ಸ್ವಲ್ಪ ಮಾಡ್ಕೊಂಡ್ರಾಯ್ತು ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ನನ್ನ ಮಗನಿಗಂತೂ ಅವನು ಸ್ವಲ್ಪ ಡ್ಯಾಡಿ ಬಿಟ್ಟಿರೋದು ತುಂಬ ಕಡಿಮೆ. ಎಲ್ಲಿ ಡ್ಯಾಡಿ ಇರ್ತಾರೋ ಅಲ್ಲೇ ಹೋಗ್ಬೇಕು ಅವನಿಗೆ. ಅವರು ಬಿಟ್ಟು ಹೋಗಲ್ಲಲ್ಲ, ಜೊತೆಗೆ ಇರ್ತಾನೆ. ಅದಕ್ಕೆ ಇವಾಗ 2 ದಿನದೊಳಗೆ ನನಗೆ ಸಾಕೋಬೇಕು ಮಾಡಿಕೊಟ್ಟ. ಆ ಕಡೆ ಹೋಗೋದು, ಈ ಕಡೆ ಬರೋದು. ಮಮ್ಮಿ ಡ್ಯಾಡಿ ಯಾವಾಗ ಬರ್ತಾರೆ, ಮಮ್ಮಿ ಡ್ಯಾಡಿ ಯಾವಾಗ ಬರ್ತಾರೆ ಕೇಳ್ತಾನೆ. ಅವನಿಗೂ ನಾನು ಹೇಳಿ ಸಾಕಾಗೋಯ್ತು. ಸುಮ್ಮನೆ ಹೇಳೋದು, ಇವತ್ತು ಹೊರಡ್ತಾ ಇದ್ದಾರೆ, ಇವಾಗ ಹೊರಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತ. ಅದಕ್ಕೆ ಇವತ್ತು ನೈಟು ಕೇಳ್ದ, ಇಲ್ಲ ಹೊರಟಿದ್ದಾರೆ ಬರ್ತಾರೆ ಅಂತ ಹೇಳಿದ್ದೆ. ಅದಕ್ಕೆ ಬೆಳಿಗ್ಗೆ ಬೇಗ ನನ್ನ ಜೊತೆಗೆ ಎದ್ದಿದ್ದಾನೆ. ನನ್ನ ಜೊತೆಗೆ ಎದ್ದು ಕೇಳ್ತಾ ಇದ್ದಾನೆ, ಡ್ಯಾಡಿಯಲ್ಲಿ ಅಂತಂದ. ನಾನಾಗೆ ಸ್ವಲ್ಪ ಮಾತಾಡೋದು, ಡ್ಯಾಡಿಯಲ್ಲಿ ಅಂದ. ಇಲ್ಲ ಡ್ಯಾಡಿ ಬರ್ತಾ ಇದ್ದಾರಂತೆ, ನೀನು ಸ್ಕೂಲ್ಗೆ ಹೋಗಿ ಬರೋದ್ರೊಳಗೆ ಬರ್ತಾರೆ ಅಂತೇಳಿ ಕಳಿಸಿದ್ದೀನಿ. ಇನ್ನು ಸ್ಕೂಲಿಂದ ಮತ್ತೆ ಕೇಳ್ತಾನೆ. ಇವರು 12 ಗಂಟೆಗೆ ಹೊರಡ್ತೀನಿ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಬರ್ಬೋದೇನಾ ಅಂತ. ನೈಟೆಲ್ಲ ಬರ್ತಾರೆ. ಇವಳಿಗೆ ಪರವಾಗಿಲ್ಲ, ಚಿಕ್ಕವಳಲ್ಲ, ಗೊತ್ತಾಗಲ್ಲ ಅಷ್ಟೊಂದು. ಅಂದರೆ ಆ ಥರ ಹಿಂಗೆ ಆ ಕಡೆ ಈ ಕಡೆ ನೋಡ್ತಾಳೆ. ಮತ್ತು ಬೈಕ್ ಏನಾದರೂ ಸೌಂಡ್ ಆದರೆ ಡ್ಯಾಡಿ ಬಂದ್ರೇನೋ ಅಂತೇಳಿ ಸೌಂಡ್ ಸ್ವಲ್ಪ ಆಲಿಸ್ತಾಳೆ. ಅವನ್ನ ಮೇಂಟೈನ್ ಮಾಡೋದೇ ಕಷ್ಟ. ಡ್ಯಾಡಿ ಇಲ್ಲ ಅಂದರೆ ಆ ಕಡೆ ಹೋಗೋದು, ಈ ಕಡೆ ಬರೋದು, ಎಲ್ಲಿ ಬರ್ತಾರ ಅಷ್ಟೇ ಕೇಳ್ತಾ ಇರ್ತಾನೆ. ಬೇಗ ಇಟ್ಕೋಬೇಕು. ಇವಾಗ ಇನ್ನೇನು ಎದ್ದು ಬಿಡ್ತಾಳೆ. ಯಾಕಂದರೆ ಇಲ್ಲಿ ನಮ್ಮನೆ ಪಕ್ಕದ ರೋಡ್ ಹತ್ರ ಯಾರೋ ಪಾಪ ತೀರ್ಕೊಂಡಿದ್ದಾರೆ. ಅದು ತಮಟೆ ಸೌಂಡ್ ಕೇಳಿಸುತ್ತಲ್ಲ, ಎದ್ದು ಬಿಡ್ತಾಳೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಅದು ಡೋರ್ಲೆಲ್ಲ ಲಾಕ್ ಮಾಡಿ ಇಟ್ಟಿದ್ದೀನಿ, ಕೇಳಿಸ್ಬಾರ್ದು ಅಂತ. ಬೇಗ ಎದ್ದೇಳ್ತಾಳೆ ಇವತ್ತು. ಇವಾಗ ಪಟಪಟ ಅಂತ ಪಲ್ಯ ಮಾಡ್ಕೊಳ್ತೀನಿ. ಸ್ಪೆಷಲಾಗಿ ಏನು ಮಾಡ್ತಾ ಇಲ್ಲ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಒಂದೇ ಒಂದು ಚಿಕ್ಕ ಟೊಮೊಟೊ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಬೆಂಡೆಕಾಯಿನ ಬೇರೆ ಒಂದು ಪಾತ್ರೆಯಲ್ಲಿ ಮೊದಲೇ ಬಾಡಿಸ್ಕೊಂಡಿದ್ದೆ. ಇವಾಗ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಬೆಂಡೆಕಾಯಿನೂ ಹಾಕಿ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಶ್ರೇಯು ಬೆಂಡೆಕಾಯಿ ಪಲ್ಯ ಎಲ್ಲ ತಿನ್ನೋದು ಸ್ವಲ್ಪ ಕಡಿಮೆ. ಅವನೇ ಬಂದ ತಕ್ಷಣ ಮೊಟ್ಟೆ ಏನಾದರೂ ಮಾಡಿಬಿಟ್ಟು ಕೊಡಬೇಕು. ಇವಾಗ ಪಲ್ಯ ಬೆಂದಿದೆ. ಇದಕ್ಕೆ ಗರಂ ಮಸಾಲ, ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಮತ್ತೆ ನನ್ನ ಮಗಳು ಎದ್ಲು, ಮತ್ತೆ ನಿದ್ದೆ ಆಯಿತು. ಪುಟ್ಟ ಮಗಳಿಗೆ, ಸಣ್ಣ ಮಗಳಿಗೆ. ಅದು ಮಗಳೇ ಬರೀ ನಿದ್ದೆ ಮಾಡೋದು ಹೇಳೋದು. ಅದು ಮಗನೇ ನನ್ನ ಮಗಳು ಹೇರ್ ಕಟ್ಟಿಂಗ್ ಮಾಡಿಸಿದ್ಮೇಲೆ ನೀವು ನೋಡಿಲ್ಲ ಅಲ್ಲ, ಕ್ಯಾಪ್ ಹಾಕ್ಕೊಂಡೇ ಇದ್ಲು ನಾನು ವಿಡಿಯೋ ಮಾಡಿದಾಗೆಲ್ಲ. ಇವಾಗ ತೋರಿಸ್ತೀರಿ ನೋಡಿ ನಮ್ಮ ಗುಂಡು ಮಗಳು. ಕೂತ ಮಗನೇ, ಕೂತ. ತೆಗಿ ನೋಡಿರಿ ನಮ್ಮ ಗುಂಡು ಸಾಹೇಬ್ರನ್ನ. ಕೂತ್ಲೆಲ್ಲೋಯ್ತು ಮಗಳೇ, ಎಲ್ಲೋಯ್ತು? ಚಿಕ್ಕಿ ಮಾಡಿದ್ರಲ್ಲ, ಎಲ್ಲಿ ಚಿಕ್ಕಿ ಮಾಡಿದ್ರು ಮಗನೇ? ಎಲ್ಲಿ ಚಿಕ್ಕಿ ಮಾಡಿದ್ರು? ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.